ಆಘಾತವನ್ನ ತಡೆಯಬೇಕಾದಂತಹ ಹಂಪ್ಸ್ಗಳೇ ಈಗ ಜೀವಕ್ಕೆ ಕುತ್ತಾಗಿ ಪರಿಣಮಿಸಿವೆ. ಇದು ಕಾಫಿ ನಾಡು ಚಿಕ್ಕಮಗಳೂರು ತಾಲೂಕಿನ ಲಕ್ಯ ಕ್ರಾಸ್ ಸಮೀಪದ ಸಮಸ್ಯೆ. ಫ್ಲೈಓವರ್ ಮಾಡಿ ಅಂದ್ರೆ ಸಾಲು ಸಾಲು ಹಂಪ್ಸ್ ನಿರ್ಮಿಸಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈಗ ಜನರ ಪಾಲಿಗೆ ಮೃತ್ಯುಕೂಪವಾಗಿ ಮಾರ್ಪಟ್ಟಿದೆ. ಹೆದ್ದಾರಿ ಪ್ರಾಧಿಕಾರ ಎಡವಟ್ಟು ಅವೈಜ್ಞಾನಿಕ ಹಂಪ್ಸ್. ಅಪಘಾತ ತಡೆಯಬೇಕಾದ ಹಂಪ್ಸ್ಗಳೇ ಜೀವಕ್ಕೆ ಕುತ್ತು. ಇದು ಕಡೂರು ಚಿಕ್ಕಮಗಳೂರು ರಾಷ್ಟ್ರೀಯ ಹೆದ್ದಾರಿ 173. 3 ವರ್ಷಗಳ ಹಿಂದೆ ಈ ರಸ್ತೆ ಕಾಮಗಾರಿ ಮುಗಿದಿದ್ರೂ ಕೂಡ ಲಕ್ಯ ಕ್ರಾಸ್ ಬಳಿಯ ಇಳಿಜಾರು ಮಾತ್ರ ವಾಹನ ಸವಾರರ ಪಾಲಿಗೆ ಕಂಟಕವಾಗಿದೆ. ಇಲ್ಲಿನ ಇಳಿಜಾರ್ನಲ್ಲಿ ವಾಹನಗಳು ಅತಿ ವೇಗವಾಗಿ ಬರುತ್ತವೆ. ಈ ಹಿಂದೆ ಇಲ್ಲಿ ಫ್ಲೈಓವರ್ ನಿರ್ಮಿಸುವಂತೆ ಸಾರ್ವಜನಿಕರು ಮನವಿ ಮಾಡಿದ್ರು. ಆದರೆ ಹೆದ್ದಾರಿ ಪ್ರಾಧಿಕಾರ ಮಾಡಿದ್ದು ಮಾತ್ರ ಉಲ್ಟಾ ಕೆಲಸ. ಫ್ಲೈಓವರ್ ಬದಲಿಗೆ ಸಾಲು ಸಾಲು ಹಂಪ್ಸ್ಗಳನ್ನ ನಿರ್ಮಿಸಿ ಕೈ ತೊಳೆದುಕೊಂಡಿದೆ. ಈ ಹಂಪ್ಸ್ಗಳೇ ಈಗ ಅಸಲಿ ಸಮಸ್ಯೆಯಾಗಿವೆ. ವೇಗವಾಗಿ ಬರುವ ವಾಹನಗಳು ಹಂಪ್ಸ್ ಕಂಡ ತಕ್ಷಣ ಸಡನ್ ಆಗಿ ಬ್ರೇಕ್ ಹಾಕ್ತಾ ಇವೆ. ಇದರಿಂದ ನಿಯಂತ್ರಣ ತಪ್ಪಿ ವಾಹನಗಳು ಪಲ್ಟಿ ಆಗ್ತಾ ಇವೆ. ಇನ್ನು ಕೆಲವು ಬಸ್ ಮತ್ತು ಲಾರಿಗಳಂತೂ ಹಂಪ್ಸ್ ಮೇಲೆ ಜಿಗಿದುಕೊಂಡು ಹೋಗ್ತಾ ಇವೆ. ಸಣ್ಣ ವಾಹನಗಳ ಸವಾರರು ಇಲ್ಲಿ ನಿರಂತರವಾಗಿ ಅಪಘಾತಕ್ಕೆ ಈಡಾಗಿ ಜೀವವನ್ನ ಕಳೆದುಕೊಳ್ತಿದ್ದಾರೆ. ಹೀಗೆ ಸುಮಾರು ಆಕ್ಸಿಡೆಂಟ್ಗಳಾಗಿರೋದ್ರಿಂದ ಸುಮಾರು ಜನ ಸತ್ತೋಗಿದ್ದಾರೆ. ಹಂಗೆ ಅವರಿಗೆ ಗಾಯ ಆಗಿರೋದು ಆಸ್ಪತ್ರೆಗೆ ಕಳಿಸಿದೀವಿ. ಪಂಚಾಯತಿಯಿಂದ ಎಲ್ಲ ಸೇರಿ ಸ್ಟ್ರೀಟ್ ಲೈಟ್ ಹಾಕಿ ಅದಕ್ಕೆ ಕ್ಯಾಮ್ರಾ ಹಾಕಬೇಕು. ಮತ್ತೆ ಊರದ ಏನಿದೆ ಮೇಲೆ ಪೂರ್ತಿ ಎಲ್ಲ ಲೈಟ್ಗಳು ಲೈಟ್ ಹಾಕಿ ಎಲ್ಲ ರೋಡ್ ಎಲ್ಲ ಕಾಣಂಗ್ ಮಾಡಬೇಕು. ಕಳೆದ ವರ್ಷ ಮೇ 25ರಂದು ಅಂದಿನ ಎಸ್ಪಿ ಅವರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಪತ್ರವನ್ನ ಬರೆದು ಪರ್ಯಾಯ ವ್ಯವಸ್ಥೆ ಮಾಡುವಂತೆ ಸೂಚಿಸಿದ್ರು. ಪೊಲೀಸ್ ಇಲಾಖೆಯ ಎಚ್ಚರಿಕೆ ನೀಡಿದ್ರು ಕೂಡ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಈ ಡೇಂಜರ್ ಹಂಪ್ಸ್ಗಳಿಂದ ಮುಕ್ತಿ ನೀಡಿ ವೈಜ್ಞಾನಿಕವಾಗಿ ರಸ್ತೆ ಸರಿಪಡಿಸಿ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕ್ತಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಆಘಾತವನ್ನ ತಡೆಯಬೇಕಾದಂತಹ ಹಂಪ್ಸ್ಗಳೇ ಈಗ ಜೀವಕ್ಕೆ ಕುತ್ತಾಗಿ ಪರಿಣಮಿಸಿವೆ. ಇದು ಕಾಫಿ ನಾಡು ಚಿಕ್ಕಮಗಳೂರು ತಾಲೂಕಿನ ಲಕ್ಯ ಕ್ರಾಸ್ ಸಮೀಪದ ಸಮಸ್ಯೆ. ಫ್ಲೈಓವರ್ ಮಾಡಿ ಅಂದ್ರೆ ಸಾಲು ಸಾಲು ಹಂಪ್ಸ್ ನಿರ್ಮಿಸಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈಗ ಜನರ ಪಾಲಿಗೆ ಮೃತ್ಯುಕೂಪವಾಗಿ ಮಾರ್ಪಟ್ಟಿದೆ. ಹೆದ್ದಾರಿ ಪ್ರಾಧಿಕಾರ ಎಡವಟ್ಟು ಅವೈಜ್ಞಾನಿಕ ಹಂಪ್ಸ್. ಅಪಘಾತ ತಡೆಯಬೇಕಾದ ಹಂಪ್ಸ್ಗಳೇ ಜೀವಕ್ಕೆ ಕುತ್ತು. ಇದು ಕಡೂರು ಚಿಕ್ಕಮಗಳೂರು ರಾಷ್ಟ್ರೀಯ ಹೆದ್ದಾರಿ 173. 3 ವರ್ಷಗಳ ಹಿಂದೆ ಈ ರಸ್ತೆ ಕಾಮಗಾರಿ ಮುಗಿದಿದ್ರೂ ಕೂಡ ಲಕ್ಯ ಕ್ರಾಸ್ ಬಳಿಯ ಇಳಿಜಾರು ಮಾತ್ರ ವಾಹನ ಸವಾರರ ಪಾಲಿಗೆ ಕಂಟಕವಾಗಿದೆ. ಇಲ್ಲಿನ ಇಳಿಜಾರ್ನಲ್ಲಿ ವಾಹನಗಳು ಅತಿ ವೇಗವಾಗಿ ಬರುತ್ತವೆ. ಈ ಹಿಂದೆ ಇಲ್ಲಿ ಫ್ಲೈಓವರ್ ನಿರ್ಮಿಸುವಂತೆ ಸಾರ್ವಜನಿಕರು ಮನವಿ ಮಾಡಿದ್ರು. ಆದರೆ ಹೆದ್ದಾರಿ ಪ್ರಾಧಿಕಾರ ಮಾಡಿದ್ದು ಮಾತ್ರ ಉಲ್ಟಾ ಕೆಲಸ. ಫ್ಲೈಓವರ್ ಬದಲಿಗೆ ಸಾಲು ಸಾಲು ಹಂಪ್ಸ್ಗಳನ್ನ ನಿರ್ಮಿಸಿ ಕೈ ತೊಳೆದುಕೊಂಡಿದೆ. ಈ ಹಂಪ್ಸ್ಗಳೇ ಈಗ ಅಸಲಿ ಸಮಸ್ಯೆಯಾಗಿವೆ. ವೇಗವಾಗಿ ಬರುವ ವಾಹನಗಳು ಹಂಪ್ಸ್ ಕಂಡ ತಕ್ಷಣ ಸಡನ್ ಆಗಿ ಬ್ರೇಕ್ ಹಾಕ್ತಾ ಇವೆ. ಇದರಿಂದ ನಿಯಂತ್ರಣ ತಪ್ಪಿ ವಾಹನಗಳು ಪಲ್ಟಿ ಆಗ್ತಾ ಇವೆ. ಇನ್ನು ಕೆಲವು ಬಸ್ ಮತ್ತು ಲಾರಿಗಳಂತೂ ಹಂಪ್ಸ್ ಮೇಲೆ ಜಿಗಿದುಕೊಂಡು ಹೋಗ್ತಾ ಇವೆ. ಸಣ್ಣ ವಾಹನಗಳ ಸವಾರರು ಇಲ್ಲಿ ನಿರಂತರವಾಗಿ ಅಪಘಾತಕ್ಕೆ ಈಡಾಗಿ ಜೀವವನ್ನ ಕಳೆದುಕೊಳ್ತಿದ್ದಾರೆ. ಹೀಗೆ ಸುಮಾರು ಆಕ್ಸಿಡೆಂಟ್ಗಳಾಗಿರೋದ್ರಿಂದ ಸುಮಾರು ಜನ ಸತ್ತೋಗಿದ್ದಾರೆ. ಹಂಗೆ ಅವರಿಗೆ ಗಾಯ ಆಗಿರೋದು ಆಸ್ಪತ್ರೆಗೆ ಕಳಿಸಿದೀವಿ. ಪಂಚಾಯತಿಯಿಂದ ಎಲ್ಲ ಸೇರಿ ಸ್ಟ್ರೀಟ್ ಲೈಟ್ ಹಾಕಿ ಅದಕ್ಕೆ ಕ್ಯಾಮ್ರಾ ಹಾಕಬೇಕು. ಮತ್ತೆ ಊರದ ಏನಿದೆ ಮೇಲೆ ಪೂರ್ತಿ ಎಲ್ಲ ಲೈಟ್ಗಳು ಲೈಟ್ ಹಾಕಿ ಎಲ್ಲ ರೋಡ್ ಎಲ್ಲ ಕಾಣಂಗ್ ಮಾಡಬೇಕು.
ಕಳೆದ ವರ್ಷ ಮೇ 25ರಂದು ಅಂದಿನ ಎಸ್ಪಿ ಅವರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಪತ್ರವನ್ನ ಬರೆದು ಪರ್ಯಾಯ ವ್ಯವಸ್ಥೆ ಮಾಡುವಂತೆ ಸೂಚಿಸಿದ್ರು. ಪೊಲೀಸ್ ಇಲಾಖೆಯ ಎಚ್ಚರಿಕೆ ನೀಡಿದ್ರು ಕೂಡ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಈ ಡೇಂಜರ್ ಹಂಪ್ಸ್ಗಳಿಂದ ಮುಕ್ತಿ ನೀಡಿ ವೈಜ್ಞಾನಿಕವಾಗಿ ರಸ್ತೆ ಸರಿಪಡಿಸಿ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕ್ತಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅಪಘಾತವನ್ನ ತಡೆಯಬೇಕಾದಂತಹ ಹಂಪ್ಸ್ಗಳೇ ಈಗ ಜೀವಕ್ಕೆ ಕುತ್ತಾಗಿ ಪರಿಣಮಿಸಿವೆ. ಇದು ಕಾಫಿನಾಡು ಚಿಕ್ಕಮಗಳೂರು ತಾಲೂಕಿನ ಲಕ್ಯ ಕ್ರಾಸ್ ಸಮೀಪದ ಸಮಸ್ಯೆ. ಫ್ಲೈಓವರ್ ಮಾಡಿ ಅಂದ್ರೆ ಸಾಲು ಸಾಲು ಹಂಪ್ಸ್ ನಿರ್ಮಿಸಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈಗ ಜನರ ಪಾಲಿಗೆ ಮೃತ್ಯುಕೂಪವಾಗಿ ಮಾರ್ಪಟ್ಟಿದೆ. ಹೆದ್ದಾರಿ ಪ್ರಾಧಿಕಾರ ಎಡವಟ್ಟು, ಅವೈಜ್ಞಾನಿಕ ಹಂಪ್ಸ್. ಅಪಘಾತ ತಡೆಯಬೇಕಾದ ಹಂಪ್ಸ್ಗಳೇ ಜೀವಕ್ಕೆ ಕುತ್ತು. ಇದು ಕಡೂರು ಚಿಕ್ಕಮಗಳೂರು ರಾಷ್ಟ್ರೀಯ ಹೆದ್ದಾರಿ 173. 3 ವರ್ಷಗಳ ಹಿಂದೆ ಈ ರಸ್ತೆ ಕಾಮಗಾರಿ ಮುಗಿದಿದ್ರೂ ಕೂಡ ಲಕ್ಯ ಕ್ರಾಸ್ ಬಳಿಯ ಇಳಿಜಾರು ಮಾತ್ರ ವಾಹನ ಸವಾರರ ಪಾಲಿಗೆ ಕಂಟಕವಾಗಿದೆ. ಇಲ್ಲಿನ ಇಳಿಜಾರ್ನಲ್ಲಿ ವಾಹನಗಳು ಅತಿ ವೇಗವಾಗಿ ಬರುತ್ತವೆ. ಈ ಹಿಂದೆ ಇಲ್ಲಿ ಫ್ಲೈಓವರ್ ನಿರ್ಮಿಸುವಂತೆ ಸಾರ್ವಜನಿಕರು ಮನವಿ ಮಾಡಿದ್ರು. ಆದರೆ ಹೆದ್ದಾರಿ ಪ್ರಾಧಿಕಾರ ಮಾಡಿದ್ದು ಮಾತ್ರ ಉಲ್ಟಾ ಕೆಲಸ. ಫ್ಲೈಓವರ್ ಬದಲಿಗೆ ಸಾಲು ಸಾಲು ಹಂಪ್ಸ್ಗಳನ್ನ ನಿರ್ಮಿಸಿ ಕೈ ತೊಳೆದುಕೊಂಡಿದೆ. ಈ ಹಂಪ್ಸ್ಗಳೇ ಈಗ ಅಸಲಿ ಸಮಸ್ಯೆಯಾಗಿವೆ. ವೇಗವಾಗಿ ಬರುವ ವಾಹನಗಳು ಹಂಪ್ಸ್ ಕಂಡ ತಕ್ಷಣ ಸಡನ್ ಆಗಿ ಬ್ರೇಕ್ ಹಾಕ್ತಾ ಇವೆ. ಇದರಿಂದ ನಿಯಂತ್ರಣ ತಪ್ಪಿ ವಾಹನಗಳು ಪಲ್ಟಿ ಆಗ್ತಾ ಇವೆ. ಇನ್ನು ಕೆಲವು ಬಸ್ ಮತ್ತು ಲಾರಿಗಳಂತೂ ಹಂಪ್ಸ್ ಮೇಲೆ ಜಿಗಿದುಕೊಂಡು ಹೋಗ್ತಾ ಇವೆ. ಸಣ್ಣ ವಾಹನಗಳ ಸವಾರರು ಇಲ್ಲಿ ನಿರಂತರವಾಗಿ ಅಪಘಾತಕ್ಕೆ ಈಡಾಗಿ ಜೀವವನ್ನ ಕಳೆದುಕೊಳ್ತಿದ್ದಾರೆ. ಫಾಸ್ಟ್ ಬರೋದ್ರಿಂದ ವೆಹಿಕಲ್ಗಳು ಓಡಾಡೋಕ್ಕಾಗಲ್ಲ. ಹೀಗೆ ಸುಮಾರು ಆಕ್ಸಿಡೆಂಟ್ಗಳಾಗಿರೋದ್ರಿಂದ ಸುಮಾರು ಜನ ಸತ್ತೋಗಿದ್ದಾರೆ. ಹಂಗೆ ಅವರಿಗೆ ಗಾಯ ಆಗಿರೋದು ಆಸ್ಪತ್ರೆಗೆ ಕಳಿಸಿದ್ದೀವಿ. ಪಂಚಾಯತಿಯಿಂದ ಎಲ್ಲ ಸೇರಿ ಸ್ಟ್ರೀಟ್ ಲೈಟ್ ಹಾಕಿ ಅದಕ್ಕೆ ಕ್ಯಾಮ್ರಾ ಹಾಕಬೇಕು. ಮತ್ತೆ ಊರದ ಏನಿದೆ ಮೇಲೆ ಪೂರ್ತಿ ಎಲ್ಲ ಲೈಟ್ಗಳಿಗೂ ಲೈಟ್ ಹಾಕಿ ಎಲ್ಲ ರೋಡೆಲ್ಲ ಕಾಣಂಗ್ ಮಾಡಬೇಕು. ಕಳೆದ ವರ್ಷ ಮೇ 25ರಂದು ಅಂದಿನ ಎಸ್ಪಿ ಅವರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಪತ್ರವನ್ನ ಬರೆದು ಪರ್ಯಾಯ ವ್ಯವಸ್ಥೆ ಮಾಡುವಂತೆ ಸೂಚಿಸಿದ್ರು. ಪೊಲೀಸ್ ಇಲಾಖೆಯ ಎಚ್ಚರಿಕೆ ನೀಡಿದ್ರು ಕೂಡ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಈ ಡೇಂಜರ್ ಹಂಪ್ಸ್ಗಳಿಂದ ಮುಕ್ತಿ ನೀಡಿ ವೈಜ್ಞಾನಿಕವಾಗಿ ರಸ್ತೆ ಸರಿಪಡಿಸಿ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕ್ತಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅಪಘಾತವನ್ನ ತಡೆಯಬೇಕಾದಂತಹ ಹಂಪ್ಸ್ಗಳೇ ಈಗ ಜೀವಕ್ಕೆ ಕುತ್ತಾಗಿ ಪರಿಣಮಿಸಿವೆ. ಇದು ಕಾಫಿನಾಡು ಚಿಕ್ಕಮಗಳೂರು ತಾಲೂಕಿನ ಲಕ್ಯ ಕ್ರಾಸ್ ಸಮೀಪದ ಸಮಸ್ಯೆ. ಫ್ಲೈಓವರ್ ಮಾಡಿ ಅಂದ್ರೆ ಸಾಲು ಸಾಲು ಹಂಪ್ಸ್ ನಿರ್ಮಿಸಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈಗ ಜನರ ಪಾಲಿಗೆ ಮೃತ್ಯುಕೂಪವಾಗಿ ಮಾರ್ಪಟ್ಟಿದೆ.